ತುಮಕೂರಿನ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರುದ್ಧ ಸಿಡಿದೆದ್ದಿದ್ದಾರೆ ತುಮಕೂರು ಶಿರಾ ತುರುವೇಕೆರೆ ಭಾಗದ ರೈತರು. ಯೋಜನೆ ಕಾಮಗಾರಿ ನಡೀತಾ ಇರುವ ಸುಂಕನೂರಿಗೆ ಬೃಹತ್ ಕಾಲ್ನಡಿಗೆ ಜಾಥಾವನ್ನು ನಡೆಸಿದ ಪ್ರತಿಭಟನಾಕಾರರು ಯೋಜನೆ ವಿರುದ್ಧ ಕೆಂಡ ಕಾರಿದ್ದಾರೆ. ಶಿವಮೊಗ್ಗ ಟು ತುಮಕೂರು ಹೆದ್ದಾರಿ ಬಂದ್ ನಡೆಸಿದ ಹೋರಾಟ ನಿರತರು ರಕ್ತ ಹರಿಸೆವು, ನೀರನ್ನ ಮಾತ್ರ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಾಗ ಕೆಲಕಾಲ ಕಂಡು ಬಂದಿದ್ದು ಉದ್ವಿಗ್ನ ವಾತಾವರಣ. ಕೊನೆಗೆ ತಿಂಗಳ ಗಡುವು ಕೊಟ್ಟ ಹೋರಾಟಗಾರರು ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡರು. ಇದು ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಕೆಚ್ಚು, ತುಮಕೂರಿನಲ್ಲಿ ಧಗಧಗಿಸಿದ ರೈತರ ಕಿಚ್ಚು. ಹೆದ್ದಾರಿಯಲ್ಲಿ ಹೊತ್ತಿ ಉರಿದಿದೆ ಬೆಂಕಿ. ಇದು ತುಮಕೂರು, ಗುಬ್ಬಿ, ಶಿರಾ ಮುಂತಾದ ಪ್ರದೇಶಗಳ ಅನ್ನದಾತರ ಒಡಲಲ್ಲಿ ಧಗಧಗಿಸಿದ ರೋಷಾಗ್ನಿ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ರಟ್ಟೆ ಬಿಗಿಗೊಳಿಸಿದ್ದಾರೆ ಅನ್ನದಾತರು. ಗುಬ್ಬಿಯ ಸಂಕಾಪುರ ಬಳಿ ಕಡಬದಿಂದ ಕುಣಿಗಲ್ ಮಾರ್ಗವಾಗಿ ಮಾಗಡಿಗೆ ನೀರು ಹರಿಸುವ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಈ ಭಾಗದ ರೈತರು ಬೆಂಕಿ ಕಾರಿದ್ದಾರೆ. ಗುಬ್ಬಿ ಸಂಕಾಪುರ ಸಮೀಪ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ತೆರಳಿ ಮುತ್ತಿಗೆ ಹಾಕೋಕೆ ಹೊರಟಿದ್ದು ತುಮಕೂರು, ಗುಬ್ಬಿ, ಶಿರಾ ಭಾಗದ ರೈತರು. ಪ್ರವಾಹೋಪಾದಿಯಾಗಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ತೆರಳಿತೊಡಗಿದ್ದು ರೈತರು. ಹೆದ್ದಾರಿಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಅನ್ನದಾತರು ಹೊರಹಾಕಿದ್ದು ದಾವಾಗ್ನಿಯನ್ನ. ಸಣ್ಣ ಮಟ್ಟದ ಕೆನಾಲ್ ಅಂತ ಏನು ಬಿಂಬಿಸಲಾಗ್ತಾ ಇತ್ತು ಸರ್ಕಾರದಿಂದ, ಖಂಡಿತವಾಗಿಯೂ ಅಲ್ಲ. ಈ ಒಂದು ಕೆನಾಲ್ನ ಸ್ವರೂಪ ಯಾವ ರೀತಿ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನ ನಾನ್ ಮಾಡ್ತಾ ಇರುವಂತದ್ದು. ಕನಿಷ್ಠ ಪಕ್ಷ ಇಂತಹ ಒಂದು ಕೆನಾಲ್ 15 ಅಡಿ ಉದ್ದ ಇದೆ, ಸುಮಾರು 12 ಅಡಿ ಅಗಲ ಕೂಡ ಇರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಒಬ್ಬ ಕಾಮನ್ ಸೆನ್ಸ್ ಇರುವಂತಹ ವ್ಯಕ್ತಿ ಏನ್ ಹೇಳ್ಬೋದು ಅಂದ್ರೆ, ಒಂದು ಇನ್ನೋವಾ ಕಾರ್ ಸಲೀಸಾಗಿ ಈ ಒಂದು ಕೆನಾಲ್ನ ಮುಖಾಂತರ ಹಾದು ಹೋಗುತ್ತೆ. ಇಂತಹ ಕೆನಾಲ್ನಲ್ಲಿ ನೀರನ್ನ ರಾಮನಗರಕ್ಕೆ ನಾವು ಅಂಡರ್ ಗ್ರೌಂಡ್ ಹರಿಸಬೇಕು ಅಂತ ಸರ್ಕಾರ ಏನು ನಿರ್ಧಾರ ಮಾಡಿತ್ತು, ಇವತ್ತು ಆ ಸರ್ಕಾರದ ನಿರ್ಣಯದ ವಿರುದ್ಧ, ಪೊಲೀಸರ ದಬ್ಬಾಳಿಕೆಯ ವಿರುದ್ಧ ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಇದರಲ್ಲಿ ರಾಜಕೀಯವಲ್ಲ, ಬದಲಾಗಿ ಗಮನಿಸಬೇಕು. ಇಂತಹ ಒಂದು ಕೆನಾಲ್ ಎಷ್ಟು ಸಾವಿರ ದಶಲಕ್ಷ ಲೀಟರ್ ನೀರನ್ನ, ಕ್ಯೂಸೆಕ್ಸ್ ನೀರನ್ನ ಕ್ಷಣದಲ್ಲಿ ಎತ್ತಿ ಬೀಸಾಡುತ್ತೆ, ಹರಿಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಒಂದು ಚಿತ್ರಣವನ್ನ ತೋರಿಸೋದಕ್ಕೆ ಈ ಒಂದು ಕೆನಾಲ್ ಅನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ರಸ್ತೆಗೆ ಮಣ್ಣು ಸುರಿದ ಪ್ರತಿಭಟನಾಕಾರರು ಶಿವಮೊಗ್ಗ ತುಮಕೂರು ಹೆದ್ದಾರಿ ಬಂದ್ ನಡೆಸಿದ್ರು. ಆಕ್ರೋಶ ಭರಿತ ರೈತರನ್ನ ಪೊಲೀಸರು ತಡೆಯೋಕೆ ಹೊರಟಾಗ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ. ಪೊಲೀಸರ ಬ್ಯಾರಿಕೇಡ್ಗಳನ್ನೇ ದೂಡಿ ನುಗ್ಗಿದ ಪ್ರತಿಭಟನಾಕಾರರು. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರುದ್ಧ ಹೋರಾಟದ ನೇತೃತ್ವ ವಹಿಸಿದ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದು ವಿವಿಧ ಮಠಾಧೀಶರು. ನಿಟ್ಟೂರಿನಿಂದ ಕಾಮಗಾರಿ ನಡೆಯುತ್ತಿರುವ ಸಂಕಾಪುರ ತನಕ 8 ಕಿಲೋಮೀಟರ್ ದೂರ ಪ್ರತಿಭಟನಾಕಾರರು ಕಾಲ್ನಡಿಗೆ ಜಾಥಾವನ್ನು ನಡೆಸಿದರು. ಇಲ್ಲಿ ತವರು ಜಿಲ್ಲೆಗೆ ನೀರು ಕೊಂಡೊಯ್ಯಲು ಡಿಸಿಎಂ ಡಿಕೆ ಶಿವಕುಮಾರ್ ಹೀಗೆ ವಾಮಮಾರ್ಗ ಅನುಸರಿಸಿದ್ದಾರೆ ಅನ್ನೋದು ರೈತರ ಆರೋಪ. ನಮ್ಗೇನಾದ್ರೂ ನೀರಿನ ಅನ್ಯಾಯನ ಡಿಕೆ ಶಿ ಅವರು ಹೀಗೆ ಇದೇ ರೀತಿ ನಡೆಸಿದ್ರೆ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವಿ. ಹೆಣ ಬಿದ್ರೂ ಪರವಾಗಿಲ್ಲ, ನಾವು ನೀರು ಕೊಡೋದಕ್ಕೆ ತಯಾರಿ ಇಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಡಿಕೆ ಶಿ ಅನ್ಯಾಯ ಮಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆಗೆ. ಈ ಕೆನಾಲ್ ಇಂದ ಅವ್ರಿಗೆ ನೀರನ್ನು ತಗೊಂಡೋಗುವಂತ ಅವಶ್ಯಕತೆನೇ ಇರಲಿಲ್ಲ, ಅಂತದ್ರಲ್ಲೂ ಕೂಡ ತಗೊಂಡೋಗ್ಬೇಕು ಅಂತ ಹೇಳಿ ಅವ್ರಿಗೆ ಅಧಿಕಾರ ಐತೆ ಅಂತ ಹೇಳಿ ಅವ್ರ ಅಧಿಕಾರದ ದರ್ಪದ ಮೇಲೆ ಇವತ್ತು ನೀರು ತಗೊಂಡೋಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಜನ ವಿರೋಧದಿಂದ ಹೋರಾಟಕ್ಕೆ ನಿಂತಿದೀವಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಕೊಟ್ಟು ಪರವಾಗಿಲ್ಲ, ನೀರು ಬಿಡೋದಕ್ಕೆ ನಾವು ಇಷ್ಟಪಡಲ್ಲ ಅಂತ ಹೇಳ್ತಾ ಇದೀವಿ. ಡಿಕೆ ಶಿವಕುಮಾರ್, ಸನ್ಮಾನ್ಯ ಶಿವಕುಮಾರ್ ಅವರು ಗುಬ್ಬಿ ತಾಲೂಕಿಗೆ ದೌರ್ಜನ್ಯದ ಮೇಲೆ ನೀರು ತಗೊಂಡೋಗ್ತಾ ಇದಾರೆ. ನಮಗೆ ರೈತರ ಮೇಲೆ ರೈತರ ತುಳು ತಗೊಂಡೋಗ್ತಾ ಇದಾರೆ. ಈಗ ಎಷ್ಟು ವರ್ಷದಿಂದ ಈ ನೀರು ಎಷ್ಟು ನೀರು ಲಾಸ್ ಆಗುತ್ತೆ ಅಲ್ಲಿಗೆ ಹೋದ್ರೆ? ಈಗ ನಮ್ಗೆ ಹೆಚ್ಚು ಕಮ್ಮಿ ನಮ್ಗೆ ನೀರು ಈ ಹೇಮಾವತಿ ನೀರಿನಿಂದಲೇ ನಮ್ ಜೀವ ಉಳ್ಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿ ನಾವು ಇಂದಾಗಲೇ ಸಾಕಷ್ಟು ಬೋರ್ಗಳನ್ನ ಕೊರೆಸಿ ನಮಗೆ ನೀರಿನ ಅನಾನುಕೂಲ ಆಗಿ ಸಾಕಷ್ಟು
ಸಾಕಷ್ಟು ತೊಂದರೆ ಅನುಭವಿಸಿದೀವಿ. ಈ ಹೇಮಾವತಿ ನೀರು ಬಂದಾಗಲಿಂದ ನಮಗೆ ಬೋರ್ಗಳು ಕೊರೆಸ್ದಾಗ ನೀರು ಬರ್ತಾವೆ. ಈ ನೀರು ಬಿಟ್ಟು ನಮ್ಗೆ ಬೇರೆ ಆಶ್ರಯ ಏನೇನಿಲ್ಲ. ಆದ್ರಿಂದ ನಮ್ಗೆ ಏನ್ ಬರ್ಬೇಕಾಗಿರ್ತಕ್ಕಂಥ ನೀರನ್ನ ನಾವು ಯಾವುದೇ ಕಾರಣದ ನಾವು ಅವ್ರನ್ನ ತಾಂಡೋಗ್ಬೇಡಿ ಅಂತ ಹೇಳಲ್ಲ. ಏನ್ ಮೇನ್ ಕೆನಾಲ್ ಇದೆ ಅದನ್ನ ಅಗಲೀಕರಣ ಮಾಡ್ಕೊಂಡು ಅವರು ಕೂಡ ತಾಂಡೋಗ್ಲಿ, ನಾವು ತಗೊಂಡೋದಕ್ಕೆ ಅಭ್ಯಂತರ ಇಲ್ಲ. ಸುರಂಗವಾಗಿ ಮಾರ್ಗ ಮಾಡ್ಕೊಂಡು ವಾಮ ಮಾರ್ಗದಲ್ಲಿ ನಮಗೆ ಕಣ್ಣಿಗೆ ಕಾಣದ ರೀತಿ ನೀರು ತಗೊಂಡೋಗೋದನ್ನ ನಾವು ಯಾವುದೇ ರೀತಿ ಸಹಿಸೋದಿಲ್ಲ. ನಾವು ಉಗ್ರ ಹೋರಾಟವನ್ನ ನಾವು ಇವತ್ತಲ್ಲ, ಎಷ್ಟು ಜನ ಅವರ ಅಧಿಕಾರದಿಂದ ಎಷ್ಟೇ ಇದನ್ನ ಹಾಕಿರೂ ಕೂಡ ನಾವು ಈ BH ರೋಡ್ ಅನ್ನ ಬಂದ್ ಮಾಡಿ ಇನ್ನೂ ನಮ್ಮ ಕೈಲಾದ ಶಕ್ತಿ DC ಆಫೀಸ್ ಮುಂದೆ ಧರಣಿ ಕೂತಾಗ್ಲಿ, ನಾವು ನಮ್ಮ ರಕ್ತ ಹರಿದ್ರೂ ಪರವಾಗಿಲ್ಲ, ನಾವು ನೀರನ್ನ ಆ ಮಾರ್ಗದಲ್ಲಿ ಬಿಡಕ್ ನಾವು ಒಪ್ಪದೇ ಇಲ್ಲ. ಬೇಕಿದ್ರೆ ಹೇಮಾವತಿ ಡ್ಯಾಂ ಅಥವಾ ಮುಖ್ಯ ನಾಲೆಯಿಂದ ನೀರನ್ನ ಮಾಗಡಿಗೆ ಕೊಂಡೊಯ್ಯಲು ವಿರೋಧವಿಲ್ಲ. ಆದರೆ ಈ ನೀರನ್ನೇ ನಂಬಿ ಕೂತಿರುವಾಗ ಗುಬ್ಬಿ ಸಂಕಾಪುರ ಕಡೆಯಿಂದ ನೀರನ್ನು ತಕೊಂಡು ಹೋಗೋದು ಸರಿಯಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಣ ಉರುಳಿದ್ರೂ ನಾವು ನೀರನ್ನ ತೆಗೆದುಕೊಂಡು ಹೋಗಲು ಬಿಡೋದಿಲ್ಲ ಅಂತ ಬೆಂಕಿಯುಂಡೆ ಎಸೆದಿದ್ದಾರೆ ರೈತರು. ಕುಣಗಲ್ಲಿಂದ ನೀವು ನೀರು ತಗೊಂಡೋಗಿ, ನಾವು ಬೇಡ ಅಂದಿಲ್ಲ. ನೀವು ಮೇನ್ ಕೆನಲ್ಗೆ ಯಾಕೆ ಹಾಕಿದ್ರಿ? ನಾವು ಮೇನ್ ಕೆನಲ್ಗೆ ಹಾಕಿರೋದನ್ನ ವಿರೋಧಿಸ್ತಾ ಇದೀವಿ. ಅದನ್ನ ಬಿಟ್ಟು ಇವರು ಕುಣಿಗಲ್ಲಿಂದ ತಗೊಂಡೋಗಕ್ಕೆ ಹೇಳಿ. ನಮಗೆ ಕುಣಿಗಲ್ಲಿಂದ ನೀವು ತಗೊಂಡೋಗೋದ್ರಿಂದ ನಮಗೆ ಸಮಸ್ಯೆ ಇಲ್ಲ. ಕುಣಿಗಲ್ಲಿಂದ ಇವತ್ತಿಂದಲೇ ತಗೊಂಡೋಗಿ, ನಾವು ಬೇಡ ಅಂದಿಲ್ಲ. ನಮ್ಮ ಮೇನ್ ಕೆನಲ್ಗೆ ಯಾಕೆ ಬಂದು ಹಾಕಿದಿರಾ? ನೀವು ಮೇನ್ ಕೆನಲ್ಗೆ ಹಾಕಿರೋದ್ರಿಂದನ ಗುಬ್ಬಿ ತಾಲೂಕು, ಶಿರಾ, ತುಮಕೂರು ಎಲ್ಲಾ ಜಿಲ್ಲೆ ತಾಲೂಕುಗಳಿಗೂ ತೊಂದರೆ ಆಗ್ತಾ ಐತೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇದೀವಿ, ಬೇಡ ಇದು ನೀವು ತಗೊಂಡೋಗೋದನ್ನ ಅಲ್ಲಿಂದ ತಗೊಂಡೋಗಿ ಕುಣಗಲಿಂದ ಈ ಮೇನ್ ಕೆನಲ್ಗೆ ಯಾಕೆ ಹಾಕಿದ್ರಿ? ಇಲ್ಲ, ಮೇನ್ ಕೆನಲ್ಗೆ ಹಾಕೋ ಬದಲು ನೀವು ಇದರಿಂದ ಹಾಕಿ, ಹೇಮಾವತಿಯಿಂದ ಹಾಕೊಂಡೋಗಿ, ನಮಗೆ ಡ್ಯಾಮಿಂದ ಹಾಕೊಂಡೋಗಿ, ನಮಗೆ ಸಮಸ್ಯೆ ಇಲ್ಲ. ನಾವು ಕೇಳಕ್ಕೆ ಬರಲ್ಲ. ನೀವ್ ಯಾಕೆ ತಗೊಂಡೋಗ್ತಾ ಇದ್ರಿ? ನಮಗೆ ಬರ್ತಾ ಇರೋ ನೀರನ್ನ ಯಾಕೆ ನೀವು ತೊಂದರೆ ಮಾಡ್ತಾ ಇದ್ರ ಅಂತ ನಾವು ಕೇಳ್ತಾ ಇದೀವಿ. ಕೇವಲ ಇದೊಂದು ಭಾಗವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಮಾಡಿರೋದು. ಆಮೇಲೆ ಈ ಕ್ಷೇತ್ರದ MLAಗಳು ಯಾರೇ ಆಗಲಿ, ತುಮಕೂರು ಜಿಲ್ಲೆಯವರು ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಇರೋರು ಒಬ್ರು ಆಚೆ ಬರ್ತಾ ಇಲ್ಲ. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಹೋರಾಟಕ್ಕೆ ಅಣಿಯಾಗಿದ್ದ ರೈತರು ಗುಬ್ಬಿ ತಾಲೂಕಿನ ಡಿರಾಂಪುರದಿಂದಲೇ ಪ್ರತಿಭಟನೆಗೆ ಸಿದ್ದತೆ ನಡೆಸಿದ್ದಾಗ ತಡೆಯೊಡ್ಡೋಕೆ ಮುಂದಾಗಿದ್ದು ಕಾಕಿಪಡೆ. ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಮುಂದಾದ ಜಿಲ್ಲಾಡಳಿತ ಪ್ರತಿಭಟನಾ ಸ್ಥಳದಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಹೇರಿತ್ತು. ಪರಿಸ್ಥಿತಿ ನಿಯಂತ್ರಿಸೋಕೆ 900ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಪ್ರತಿಭಟನೆಗೂ ಮುನ್ನವೇ ಶಾಸಕ ಸುರೇಶ್ ಗೌಡ ಸೇರಿದಂತೆ ಪ್ರಮುಖರನ್ನ 10ಕ್ಕೂ ಹೆಚ್ಚು ರೈತರನ್ನ ವಶಕ್ಕೆ ಪಡೆಯಲಾಗಿತ್ತು. ಆದರೂ ಜಗ್ಗದ ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹೆದ್ದಾರಿಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಕೊನೆಗೆ ರೈತರ ಛಲಕ್ಕೆ ಮಣಿದ ಪೊಲೀಸರು ನಿಷೇಧಾಜ್ಞೆ ವಾಪಸ್ ಪಡೆಯಬೇಕಾಯಿತು. ಈ ಭಾಗದ ರೈತರಿಗೆ ಮರಣ ಶಾಸನ ಬರೆಯೋಕೆ ಹೊರಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಕ್ರೋಧಾಗ್ನಿ ಹೊರಹಾಕಿದ್ರು. ನಡೆಯುತ್ತಿರುವ ಸಂಕಾಪುರಕ್ಕೆ ಪಾದಯಾತ್ರೆಯಲ್ಲಿ ತಲುಪಿದ ಹೋರಾಟಗಾರರು ಡಿಕೆ ಫೋಟೋ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪೊಲೀಸ್ ಸರ್ಪಗಾವಲನ್ನ ಭೇದಿಸಿ ಕಾಮಗಾರಿ ನಡೆದ ಸ್ಥಳದಲ್ಲಿ ಜಮಾವಣೆ ಆದಾಗ ಅಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಕಂಡುಬಂತು. ಇನ್ನೊಂದೆಡೆ ತುಮಕೂರಿನ ಹೇಮಾವತಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆ ಎಲ್ಲಾ ತಾಲೂಕಿಗೂ ಕೂಡ ಆ ಹೇಮಾವತಿ ನೀರು ಸಿಗಬೇಕು, ರೈತರಿಗೆ ನ್ಯಾಯ ಸಿಗಬೇಕು, ಎಲ್ಲರಿಗೂ ಕೂಡ ನೀರು ಸಿಗಂಗ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ತುಮಕೂರು ಜಿಲ್ಲೆ ಎಲ್ಲ ರೈತರದ್ದು ಕೂಡ ಬೇಡಿಕೆ ಇದೆ. ಇದ್ರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ, ಇದರಿಂದ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಕ್ ಹೊರಟಿದ್ದಾರೆ. ಇನ್ನೊಂದೆಡೆ ಇಷ್ಟೆಲ್ಲ ರೈತರ ರಣ ಹೋರಾಟದ ಮಧ್ಯೆಯೂ ಲಿಂಕ್ ಕೆನಾಲ್ ಕಾಮಗಾರಿ ನಡೆಸಿಯೇ ತೀರೋಕೆ ಮುಂದಾದಂತಿದೆ ಕೈ ಸರ್ಕಾರ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಯಾರು ಅಡ್ಡಿಪಡಿಸಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಸಮಸ್ಯೆ ಬಗೆಹರಿಸೋಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ಗೆ ಸೂಚಿಸಿದ್ದಾಗಿ ಸಿಎಂ ತಿಳಿಸಿದ್ದಾರೆ. ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸತಕ್ಕಂಥ ಕೆಲಸ ಆಗಬಾರ್ದು. ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ, ಅದನ್ನ ಬಗೆಹರಿಸಿ ಅಂತ ಹೇಳಿ. ಇನ್ನು ಜಲಸಂಪನ್ಮೂಲ ಸಚಿವ ಡಿಕೆಶಿ ಸಭೆ ಹಾಗೂ ಟೆಕ್ನಿಕಲ್ ರಿಪೋರ್ಟ್ ಬಂದ ನಂತರವೇ ಕಾಮಗಾರಿ ಆರಂಭಿಸಲಾಗಿದೆ ಎಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಹೋರಾಟಗಾರರ ಜೊತೆ ಮಾತನಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಶಾಸಕರು
ಸುರೇಶ್ ಗೌಡ ಇದ್ರು, ಕೃಷ್ಣಪ್ಪ ಇದ್ರು, ಅವರೆಲ್ಲರೂ ಇದ್ರು. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು, ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು, ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ DCM ಅವರು ಅವರಿಗೆಲ್ಲರಿಗೂ ಹೇಳಿದರು. ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು, ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು. ರಿಪೋರ್ಟ್ನಲ್ಲೂ ಕೂಡ ಇದನ್ನ ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ಅಲ್ಲ, ಇದು ರಾಜಕೀಯನೇ ತಾನೇ, ಮತ್ತಿನ್ಯಾನಕ್ಕೆ ಮಾಡ್ತಾರೆ? ಇನ್ನು ಸಂಕಾಪುರವರೆಗೆ ಕಾಲುವೆಗೆ ಜೊತೆ ನಡೆಸಿದ ರೈತರ ಮನವೊಲಿಸೋಕೆ ಮುಂದಾಗಿದ್ದು ಜಿಲ್ಲಾಡಳಿತ. ಅದರಂತೆ ಸಮಸ್ಯೆ ಪರಿಹಾರಕ್ಕೆ 1 ತಿಂಗಳ ಗಡುವು ಕೊಟ್ಟ ಪ್ರತಿಭಟನಾಕಾರರು ಹೋರಾಟವನ್ನು ವಾಪಸ್ ಪಡೆದಿದ್ದಾರೆ. ಎಕ್ಸ್ಪ್ರೆಸ್ ಕೆನಾಲ್, ಲಿಂಕ್ ಕೆನಾಲ್ ಅಂತ ಏನು ಯೋಜನೆಯನ್ನು ಸರ್ಕಾರ ಮಾಡಿತ್ತು, ಬರೀ ಇವತ್ತು ಸ್ಯಾಂಪಲ್ ತೋರಿಸಿದ್ದಾರೆ ತುಮಕೂರು ಜಿಲ್ಲೆ ರೈತರು. ಓನ್ಲಿ ಇಟ್ಸ್ ಎ ಟ್ರೈಲರ್. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ತಿಂಗಳೊಳಗಡೆ ಕ್ಲೋಸ್ ಮಾಡಬೇಕು. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿ ಮಾಡ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ನೀವು ಡೆಪ್ಯೂಟಿ CM ಆಗಿ 5 ಬಾರಿ ಶಾಸಕರಾಗಿದ್ದೀರಾ. ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಒತ್ತಡಕ್ಕೆ ಬಲಿಯಾಗದಲೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಯೋಜನೆಯನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳೊಳಗಡೆ ಟೈಮ್ ಫ್ರೇಮ್ ಕೊಟ್ಟಿದ್ದೀವಿ. ನಾವು ಎಲ್ಲರೂ ಕೂಡ ಮಾತಾಡ್ಕೊಳ್ತೀವಿ. ಮುಂದಿನ ರೈತ ಸಂಘದವರು, ಮಠದ ನಮ್ಮ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಎಲ್ಲ ಪಕ್ಷದ ನಾಯಕರುಗಳು ಕೂತು ಮಾತಾಡಿ ಇನ್ನೊಂದು ತಿಂಗಳೊಳಗಡೆ ಇದನ್ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯರೂಪಗಳನ್ನ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಏನನ್ನೋದನ್ನ ನಾನು ಹೇಳಿದ್ದೀನಿ. ಈಗಲೇ ಸ್ಯಾಂಪಲ್ ಇದು ಅಂತ, ಮುಂದಿನ ದಿನಗಳಲ್ಲಿ ಏನಂತ ಹೇಳಿ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡಿ ತೋರಿಸ್ತೇವೆ. ಒಟ್ಟಾರೆ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಹೋರಾಟದ ಅಸ್ತ್ರ ಕೈಗೆತ್ತಿಕೊಂಡಿದ್ದಾರೆ ತುಮಕೂರು ಭಾಗದ ರೈತರು. ಸದ್ಯಕ್ಕೆ 1 ತಿಂಗಳು ಗಡುವು ಕೊಟ್ಟು ಪ್ರತಿಭಟನೆಯನ್ನ ಹಿಂಪಡೆದ್ರು. ಹೋರಾಟದ ಕಿಚ್ಚಿನ್ನೂ ಆರಿಲ್ಲ. ಯಾವುದೇ ಟೈಮ್ನಲ್ಲಾದ್ರೂ ಜ್ವಾಲಾಮುಖಿ ಆಗಬಲ್ಲದೇ.